ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಕುರ್ಚಿ ಗಲಾಟೆ ಜೋರಾಗಿರೋ ಟೈಮಲ್ಲೇ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಅದು ಕೂಡ ಸಿದ್ದರಾಮಯ್ಯ ಆಪ್ತ ಬಣದ ಶಾಸಕರೇ ಹೋಗ್ತಿರೋದು ಮತ್ತೊಂದು ವಿಶೇಷ. ಹೈಕಮಾಂಡ್ ವಿದೇಶ ಪ್ರವಾಸ ಕೈಗೊಳ್ಳದಂತೆ ವಾರ್ನಿಂಗ್ ಕೊಟ್ಟಿತ್ತು. ಹೀಗಾಗಿ ಅವರಿಗೆ ಮಂಗ ಮಾಡಲು ಫ್ಯಾಮಿಲಿಯನ್ನು ಕರ್ಕೊಂಡು ಟೂರ್ ಹೊರಟಿದ್ದಾರೆ ಶಾಸಕರು. ಹಾಗಾದ್ರೆ ಯಾವೆಲ್ಲ ಶಾಸಕರು ಈ ಲಿಸ್ಟ್ ನಲ್ಲಿ ಇದ್ದಾರೆ? ಈ ಶಾಸಕರ ಪತ್ನಿಯರು ಯಾರು? ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸಕ್ಕೆ ಎಷ್ಟು ಖರ್ಚಾಗುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಕೆ ವೆಂಕಟೇಶ್, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ನಾನು ಹೋಗಲ್ಲ ಅಂತಲೇ ಈ ಟೀಮ್ ಸೇರ್ಕೊಂಡಿದ್ದಾರೆ. ಇಡೀ ಗುಂಪಲ್ಲಿ ಇವರೊಬ್ಬರೇ ಸಚಿವರಿದ್ದು ಇವರೇ ಈ ಗ್ರೂಪ್ ಅನ್ನ ಲೀಡ್ ಮಾಡ್ತಿದ್ದಾರೆ. ಪಿರಿಯಾಪಟ್ಟಣ ಶಾಸಕರಾಗಿರುವ ಇವರ ಪತ್ನಿ ಆರ್ ಭಾರತಿ. ಇವರ ಹತ್ರ 18 ಕೋಟಿ 26 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಪುಟ್ಟರಂಗ ಶೆಟ್ಟಿ, ಚಾಮರಾಜನಗರ ಕ್ಷೇತ್ರದ ಶಾಸಕ ಪುಟ್ಟರಂಗ ಶೆಟ್ಟಿ ಕೂಡ ವಿದೇಶ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಇನ್ನು ಇವರ ಪತ್ನಿ ವೆಂಕಟಮ್ಮ ದಂಪತಿ ಬಳಿ 14 ಕೋಟಿ 14 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ. ಎಚ್ ಡಿ ತಮ್ಮಯ್ಯ, ಚಿಕ್ಕಮಗಳೂರು ಶಾಸಕ ಎಚ್ ಡಿ ತಮ್ಮಯ್ಯ ಕೂಡ ಫಾರಿನ್ ಟೂರ್ಗೆ ಜೈ ಎಂದಿದ್ದಾರೆ. ಇವರ ಪತ್ನಿ ಹೆಸರು ಮಂಗಳ ಅಂತ. ಇವರ ಬಳಿ 6 ಕೋಟಿ 51 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ. ಹಂಪನಗೌಡ ಬಾದರ್ಲಿ, ಸಿಂಧನೂರು ಕ್ಷೇತ್ರದ ಶಾಸಕ ಹಂಪನಗೌಡ ಬಾದರ್ಲಿ. ಇವರ ಪತ್ನಿ ಹೆಸರು ಶಾಂತಮ್ಮ ಅಂತ. ದಂಪತಿ ಬಳಿ 6 ಕೋಟಿ 40 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಬಿ ದೇವೇಂದ್ರಪ್ಪ, ಜಗಳೂರು ಕ್ಷೇತ್ರದ ಶಾಸಕ ಬಿ ದೇವೇಂದ್ರಪ್ಪ. ಇವರ ಪತ್ನಿಯ ಹೆಸರು ತಿಪ್ಪಮ್ಮ ಅಂತ. ದಂಪತಿ ಬಳಿ 2 ಕೋಟಿ 11 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಯಶವಂತ ರಾಯಗೌಡ ಪಾಟೀಲ್, ಇಂಡಿ ಕ್ಷೇತ್ರದ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಕೂಡ ಈ ಫಾರಿನ್ ಟೂರ್ ನ ಭಾಗವಾಗಿದ್ದಾರೆ. ಇವರ ಪತ್ನಿ ಹೆಸರು ಭಾಗ್ಯಶ್ರೀ ಅಂತ. ಕುಟುಂಬದ ಬಳಿ 11 ಕೋಟಿ 68 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ. ಬಿ ಎಂ ನಾಗರಾಜ್, ಸಿರಗುಪ್ಪ ಕ್ಷೇತ್ರದ ಶಾಸಕ ಬಿ ಎಂ ನಾಗರಾಜ್ ಕೂಡ ಈ ಜಾಲಿ ಟ್ರಿಪ್ ನ ಭಾಗವಾಗಿದ್ದಾರೆ. ಇವರ ಪತ್ನಿ ಹೆಸರು ಅಂಬಿಕಾ ಅಂತ. ದಂಪತಿ ಬಳಿ ಒಟ್ಟು 9 ಕೋಟಿ 21 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಜೆ ಟಿ ಪಾಟೀಲ್, ಬೀಳಗಿ ಕ್ಷೇತ್ರದ ಶಾಸಕ ಜೆ ಟಿ ಪಾಟೀಲ್ ಕೂಡ ಈ ಫಾರಿನ್ ಟೂರ್ ನಲ್ಲಿ ಇದ್ದಾರೆ. ಇವರ ಬಳಿ 3 ಕೋಟಿ 84 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅಲ್ಲಮ ಪ್ರಭು ಪಾಟೀಲ್, ಗುಲ್ಬರ್ಗಾ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಕೂಡ ವಿದೇಶಿ ಪ್ರವಾಸದ ಭಾಗವಾಗಿದ್ದಾರೆ. ಇವರು ಪ್ರೇಮಲತಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿ ಒಟ್ಟು 6 ಕೋಟಿ 84 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಬಸನಗೌಡ ದದ್ದಲ್, ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್. ಇವರು ಸರಸ್ವತಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿ ಬಳಿ 10 ಕೋಟಿ 62 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಎ ಆರ್ ಕೃಷ್ಣಮೂರ್ತಿ, ಕೊಳ್ಳೇಗಾಲ ಶಾಸಕ ಎ ಆರ್ ಕೃಷ್ಣಮೂರ್ತಿ ಕೂಡ ಫಾರಿನ್ ಟೂರ್ ನ ಭಾಗವಾಗಿದ್ದಾರೆ. ಇವರು ಮಂಜುಳಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿ ಹೆಸರಲ್ಲಿ 4 ಕೋಟಿ 58 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಕೂಡ ಇದೆ. ಬಸನಗೌಡ ತುರ್ವಿಹಾಳ, ರಾಯಚೂರಿನ ಮಸ್ಕಿ ಕ್ಷೇತ್ರದ ಶಾಸಕ ಬಸನಗೌಡ ತುರ್ವಿಹಾಳ. ಇವರು ಪಾರ್ವತಮ್ಮ ಅನ್ನೋರನ್ನ ಮದುವೆ ಆಗಿದ್ದು ಸದ್ಯ ಅವರು ವಿಧಿವಶರಾಗಿದ್ದಾರೆ. ಇವರ ಬಳಿ 2 ಕೋಟಿ 99 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಬಿ ಚಿಮ್ಮನಕಟ್ಟಿ, ಬದಾಮಿ ಶಾಸಕ ಚಿಮ್ಮನಕಟ್ಟಿ ಕೂಡ ವಿದೇಶಿ ಪ್ರವಾಸದ ಶಾಸಕರ ಟೀಮ್ ಸೇರಿದ್ದಾರೆ. ಇವರ ಪತ್ನಿ ಹೆಸರು ರೋಹಿಣಿ ಅಂತ. ಇವರ ಬಳಿ 5 ಕೋಟಿ 70 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಮಹಾಂತೇಶ್ ಕೌಜಲಗಿ, ಬೈಲಹೊಂಗಲ ಕ್ಷೇತ್ರದ ಶಾಸಕ ಮಹಾಂತೇಶ್ ಕೌಜಲಗಿ. ಇವರ ಪತ್ನಿ ಹೆಸರು ಗಿರಿಜಾ ಅಂತ. ಇವರ ಹತ್ರ 15 ಕೋಟಿ 38 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್. ಇವರು ರಚನಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿ ಬಳಿ 14 ಕೋಟಿ 66 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅನಿಲ್ ಚಿಕ್ಕಮಾದು, ಹೆಗ್ಗಡದೇವನಕೋಟೆ ಕ್ಷೇತ್ರದ ಶಾಸಕ ಈ ಅನಿಲ್ ಚಿಕ್ಕಮಾದು. ಇವರು ಸೌಮ್ಯ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿ ಬಳಿ 14 ಕೋಟಿ 94 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ರಘುಮೂರ್ತಿ, ಚಳ್ಳಕೆರೆ ಶಾಸಕ ರಘುಮೂರ್ತಿ ಕೂಡ ವಿದೇಶಿ ಟೂರ್ ನ ಭಾಗವಾಗಿದ್ದಾರೆ. ಇವರ ಪತ್ನಿ ಹೆಸರು ಗಾಯತ್ರಮ್ಮ ಅಂತ. ದಂಪತಿ ಬಳಿ 22 ಕೋಟಿ 18 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ವಸಂತ ಕುಮಾರ್, ಶಾಸಕರಿಂದ ಆಯ್ಕೆಯಾದ ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್. ಇವರ ಬಳಿ 8 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಶರಣಗೌಡ ಬಯ್ಯಾಪುರ, ಇವರು ಕೂಡ ವಿಧಾನ ಪರಿಷತ್ ಸದಸ್ಯರಾಗಿದ್ದು ಈಗ ಫಾರಿನ್ ಟೂರ್ ನ ಭಾಗವಾಗಿದ್ದಾರೆ. ಇವರ ಹತ್ರ 36 ಕೋಟಿ 87 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಡಾಕ್ಟರ್ ಡಿ ತಿಮ್ಮಯ್ಯ,
ವಿಧಾನ ಪರಿಷತ್ ಸದಸ್ಯರಾಗಿರುವ ಇವರು ಕೂಡ ವಿದೇಶಿ ಪ್ರವಾಸದ ಭಾಗವಾಗಿದ್ದಾರೆ. ಆದರೆ ಇವರ ಪತ್ನಿ ಮತ್ತು ಆಸ್ತಿಯ ಬಗ್ಗೆ ಮಾಹಿತಿ ಲಭ್ಯವಿಲ್ಲ. ಪ್ರವಾಸಕ್ಕೆ ಇಷ್ಟು ದುಡ್ಡು ಖರ್ಚಾಗುತ್ತೆ. ಮೊದಲಿಗೆ ಇದು ಅಧ್ಯಯನ ಪ್ರವಾಸ ಅಂತ ಹೇಳಲಾಗಿತ್ತು. ಆದರೆ ಇದೀಗ ಇದು ಅಧ್ಯಯನ ಪ್ರವಾಸ ಅಲ್ಲ, ವೈಯಕ್ತಿಕವಾಗಿ ಹೋಗ್ತಿರುವ ಪ್ರವಾಸ ಅಷ್ಟೇ ಅಂತ ಹೇಳ್ಕೊಳ್ತಿದ್ದಾರೆ ಶಾಸಕರು. ಅಂದ್ರೆ ಅಧ್ಯಯನ ಪ್ರವಾಸ ಅಲ್ಲದೆ ಇದ್ರೆ ಸರ್ಕಾರದಿಂದ ದುಡ್ಡು ಕೊಡೋದಿಲ್ಲ, ಶಾಸಕರು ವೈಯಕ್ತಿಕವಾಗಿಯೇ ಭರಿಸಬೇಕು. ಹಾಗಾದ್ರೆ ಒಂದು ಅಂದಾಜು ಖರ್ಚು ಎಷ್ಟಾಗಬಹುದು ಅಂತ ನೋಡೋದಾದ್ರೆ, ಭಾರತದಿಂದ ಆಸ್ಟ್ರೇಲಿಯಾಗೆ ವಿಮಾನದಲ್ಲಿ ಪ್ರಯಾಣಿಸಬೇಕಂದ್ರೆ ದುಬಾರಿ ಟಿಕೆಟ್ ದರ ಇದೆ. ಎಕಾನಮಿ ಕ್ಲಾಸ್ ನಲ್ಲಿ ಹೋದ್ರೂ ಟಿಕೆಟ್ ದರ 60,000 ರೂಪಾಯಿಗಿಂತ ಹೆಚ್ಚೇ ಇದೆ. ಅದೇ ಬಿಸ್ನೆಸ್ ಕ್ಲಾಸ್ ನಲ್ಲಿ ಹೋಗೋದಾದ್ರೆ 1.5 ಲಕ್ಷ ರೂಪಾಯಿಯಷ್ಟು ಟಿಕೆಟ್ ದರ ಇದೆ. ಶಾಸಕರು ಎಕಾನಮಿ ಕ್ಲಾಸ್ ನಲ್ಲಂತೂ ಹೋಗಲ್ಲ, ಬಿಸ್ನೆಸ್ ಕ್ಲಾಸ್ ನಲ್ಲೇ ಹೋಗೋದು ಫಿಕ್ಸ್ ಬಿಡಿ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ನಲ್ಲಿ ಮಿಡ್ ರೇಂಜ್ ಹೋಟೆಲ್ ಬುಕ್ ಮಾಡಿದ್ರು ದಿನಕ್ಕೆ 15,000 ರೂಪಾಯಿ ಬಾಡಿಗೆ ಇರುತ್ತೆ. ಶಾಸಕರು 12 ದಿನಗಳ ಕಾಲ ಟೂರ್ ಹೋಗ್ತಿದ್ದು ಬರೀ ಬಾಡಿಗೆಗೇನೆ 1,80,000 ರೂಪಾಯಿ ಬೇಕಾಗುತ್ತೆ. ಪ್ರತಿದಿನ ಆಹಾರಕ್ಕೆ, ಸುತ್ತಮುತ್ತ ಓಡಾಟಕ್ಕೆ ಅಂತ 12 ದಿನಕ್ಕೆ ಕನಿಷ್ಠ 1 ಲಕ್ಷ ರೂಪಾಯಿಗಿಂತ ಹೆಚ್ಚು ಖರ್ಚಾಗುತ್ತೆ. ಪ್ರತಿ ಶಾಸಕನ ಪ್ರಯಾಣ, ಹೋಟೆಲ್, ಊಟ ಎಲ್ಲ ಸೇರಿ 6 ಲಕ್ಷ ರೂಪಾಯಿಗಿಂತ ಹೆಚ್ಚು ಖರ್ಚಾಗುತ್ತೆ. ಅದೇ ಪತ್ನಿಯನ್ನು ಕರ್ಕೊಂಡು ಹೋದ್ರೆ ಈ ದುಡ್ಡು ಡಬಲ್ ಆಗುತ್ತೆ, ಅಂದ್ರೆ 12 ಲಕ್ಷದ ಗಡಿ ದಾಟುತ್ತೆ. 21 ಶಾಸಕರು ಪತ್ನಿ ಅಥವಾ ಫ್ಯಾಮಿಲಿ ಜೊತೆ ಹೋದ್ರೆ 2.5 ಕೋಟಿಗೂ ಅಧಿಕ ದುಡ್ಡು ಖರ್ಚಾಗುತ್ತೆ. ಸ್ನೇಹಿತರೆ, ಇದು ಶಾಸಕರ ಫಾರಿನ್ ಟೂರ್ ಮತ್ತು ಅದರ ವೆಚ್ಚದ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.